ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ಈ ಘಟನೆ ನೋಡಿ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ. ನೊಂದವರಿಗೆ ಕಾನೂನು, ಕಣ್ಣಿಗೆ ಕಾಣದಿರೋ ದೇವರು ಇವರ ರೂಪದಲ್ಲಿ ಇವರೊಂದು ಕಾಕಿ ಆರಕ್ಷಕರ ಒಂದು ಕಾಕಿ ಒಂದು ದೊಣ್ಣೆಯಿಂದ ನೊಂದವರಿಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆನೇ ದೇವರು ಅಂತ ನಮ್ಮ ಆರಕ್ಷಕರನ್ನ ನಾವು ನಂಬ್ಕೊಂಡಿದ್ದೀವಿ. ಇಡೀ ನಂಬ್ಕೊಂಡಿದೀವಿ ಅನ್ನೋದಕ್ಕಿಂತ ಮುಂಚೆ ಇತಿಹಾಸನೇ ಇದೆ. ಕರ್ನಾಟಕದ ಪೊಲೀಸ್ ಅಂದ್ರೆ ಏನು ಅಂತ ಶಂಕರ್ ನಾಗ್ ಅವ್ರು ತೋರಿಸಿದ್ದಾರೆ, ರಾಜ್ಕುಮಾರ್ ಅವ್ರು ತೋರಿಸಿದ್ದಾರೆ, ವಿಷ್ಣುವರ್ಧನ್ ಅವ್ರು ತೋರಿಸಿದ್ದಾರೆ. ಇವರೆಲ್ಲ ಮಹಾನೀಯರು, ಒಳ್ಳೊಳ್ಳೆ ಚಿತ್ರನಟರುಗಳು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋದೊಂದು ಮಾರ್ಗದರ್ಶನವನ್ನ ತೋರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅರಮನೆಗಳ ನಗರ, ರಾಜಮನೆತನದ ನಗರ, ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಒಲಿಯುತ್ತಿರುವ ನೆಲೆಸಿರುವ ಇಂಥ ಪವಿತ್ರವಾದಂಥ ಮೈಸೂರು ಹೃದಯ ಭಾಗದಲ್ಲಿರುವ ಕುವೆಂಪು ನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುವಂತ ರಾಧಾ ಅವರು ಯಾವುದೋ ಒಂದು ವಿಷಯಕ್ಕೆ ಹಣವನ್ನ ಲಂಚ ಪಡೆಯುವಂತ ಸಂದರ್ಭದಲ್ಲಿ ಮಾನ್ಯ ಲೋಕಾಯುಕ್ತರ ಕೈಗೆ ಸಿಕ್ಕಾಕೊಂಡು ಅಳ್ತಾ ಇದ್ದಾರೆ. ನಾವ್ ಹೇಳೋದು ನಿಮ್ಗೆ ಆರಕ್ಷಕರೇ ಕೈ ಮುಗಿದು ಕೇಳ್ತಾ ಇದೀವಿ, ದಯಮಾಡಿ ಕೊಟ್ಟುದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಗೊತ್ತಲ್ಲಪ್ಪ. ಮೋಸ ಮಾಡೋರು ಎಷ್ಟು ನಿಮಿಷ ಬದುಕಕ್ಕಾಗುತ್ತೆ? ಅನ್ಯಾಯ ಮಾಡಿದವರು, ಮೋಸ ಮಾಡಿದವರು ಎಷ್ಟು ವರ್ಷಕ್ಕಂటే ಬದುಕಕ್ಕಾಗುತ್ತೆ? ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಇಲ್ವಾ? ಹೇಳಿ. ನೀವು ಈ ರೀತಿ ಜನಗಳ ಹತ್ರ ಜನಗಳಿಗೆ ನ್ಯಾಯ ಕೊಡಿಸಿ ಎದೆಗೆ ಹಿಂಗ್ ಎದೆ ಉಬ್ಬಿಸ್ಕೊಂಡು ಲಾಠಿ ಹಿಡ್ಕೊಂಡು ಟೋಪಿ ಹಾಕೊಂಡು ಕಾಲು ಅಲ್ಲಾಡ್ಸ್ಕೊಂಡು ಡ್ಯೂಟಿ ಮಾಡ್ಬೇಕಾಗಿರ್ತಂತವ್ರು ನೀವು ಇವತ್ತು ಲೋಕಾಯುಕ್ತರ ಕೈಗೆ ನೀವೇ ಲಂಚ ತಿಂದು ನೀವೇ ಅವೈಜ್ಞಾನಿಕವಾಗಿ ನೀವೇ ಈ ರೀತಿ ತಪ್ಪು ದಾರಿಗೆ ಹೋದ್ರೆ ಕಾನೂನು ಏನ್ ಮಾಡ್ತದೆ? ಹಾಗಾದ್ರೆ ಕಾನೂನು ಡಾಕ್ಟರ್ BR ಅಂಬೇಡ್ಕರ್ ಅವರು ಕಷ್ಟಪಟ್ಟು ತಂದ್ರಪ್ಪ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಇವತ್ತು ನೀವೇನಾದ್ರೂ ಇದು ಸುಳ್ಳು ಸಾಬೀತು ಬೇರೆ ರೀತಿ ಏನಾದ್ರು ನಿಮಗೆ ಮೋಸ ಆಗಿದ್ರೆ ನೀವು ಯಾವ ಮುಖಾಂತರ ಹೋಗ್ಬೇಕು? ಸಂವಿಧಾನದ ಮುಖಾಂತರ ಹೋಗ್ಬೇಕು. ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡ್ತಾ ಇದ್ರಿ? ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ರಿ. ಯಾಕೆ? ಎಷ್ಟು ಹಣ ಗಳಿಸ್ಬೇಕು ನೀವು? ಏನ್ ಮಾಡ್ಬೇಕು ನೀವು ಸಂಪಾದನೆ ಮಾಡಿದ್ರೆ ನಿಮ್ಮ ಮಕ್ಕಳು ಓದಿಸ್ರಪ್ಪ. ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಉನ್ನತವಾದ ಮಟ್ಟದಲ್ಲಿ ಸೇರಿಸಿ ಒಂದು ಉನ್ನತವಾದ ಸ್ಥಾನ ಕೊಡಿಸಿ. ಅದು ಬಿಟ್ಬಿಟ್ಟು ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಿಮ್ಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮೂಳ ಮಕ್ಕಳಿಗೆ, ಉಡ್ದಿರೋ ಮಕ್ಕಳಿಗೆ, ಯಾರ್ಯಾರಿಗೂ ಹುಟ್ಟಿರೋ ಮಕ್ಕಳಿಗೆ, ಯಾರ್ಯಾರಿಗೂ ದಾನ ಧರ್ಮ ಮಾಡಕ್ಕೆ ಈ ಅಡ್ಡದಾರಿಗಳು ಹೋಯ್ತಾ ಇದ್ರ. ರಾಜಕಾರಣಿಗಳು ಅಷ್ಟೇ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅಂತ ಹೇಳ್ಕೊಳ್ಳೋರು ಅಷ್ಟೇ. ದಯಮಾಡಿ ನಿಮಗೆ ಕೈ ಮುಗಿತೀನಿ. ಮುಂದಿನ ನಮ್ಗೆ ಪೊಲೀಸ್ ಅಂದ್ರೆ ಒಂದು ಒಳ್ಳೆ ಅಭಿಮಾನ ಇದೆ. ಇವತ್ತು ನಮ್ಮ ಮೈಸೂರಿನಲ್ಲಿ ನಮ್ ಕಂಡ್ರೆ ಎತ್ತ ಪೊಲೀಸ್ನವರು ಯಾವ ರೀತಿ ಗೌರವ ಸಲ್ಲಿಸ್ತಾರೆ ಅಂದ್ರೆ ಆ ಗೌರವಕ್ಕಾದ್ರೂ ನಮ್ಗೆ ಮಾನವೀಯತೆ ಬೇಡವಾ? ಹೇಳಿ. ಆ ಗೌರವನ ನಾವು ನಂಬಿಕೆ ಹುಷಿ ಮಾಡ್ಬಿಟ್ರೆ ಮುಂದೆ ನಿಮ್ಮ ಮಕ್ಕಳ ಕಥೆ ಏನಾಗ್ಬೋದು? ಇನ್ನು ಮುಂದಿನ ದಿನಗಳಲ್ಲಿ ಆರಕ್ಷಕರಿಗೆ ಒಂದು ಗೌರವ ಇದೆ. ಪೊಲೀಸ್ ಏನು ಅಂತ ಇತಿಹಾಸ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ತೋರಿಸಿದ್ದಾರೆ, ಶಂಕರ್ ನಾಗ್ ಅವ್ರು ತೋರಿಸಿದ್ದಾರೆ, ಅಂಬರೀಶ್ ಅವ್ರು ತೋರಿಸಿದ್ದಾರೆ. ಎಲ್ಲಾ ಕಲಾವಿದರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೇ ರೀತಿ ಇರಬೇಕು ಅಂತ ಆಕ್ಟಿಂಗ್ ತಮ್ಮ ಅಭಿನಯದ ಮೂಲಕ ಈ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನೀವು ಈ ರೀತಿ ಅಡ್ಡದಾರಿಲಿ ಬೇಲಿನೇ ಎದ್ದು ಒಲೆ ಮೇಯ್ದು ಅಂತ ಮಾಡಿದ್ರೆ ಇದು ಯಾರಿಗೂ ಉಳಿಗಾಲವಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಆರಕ್ಷಕರು ಯಾರೇ ಆಗ್ಲಿ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕಂಟ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಇಂಥ ಘಟನೆಗಳು ನೋಡಿ ನಮಗೆ ಸಹಿಸಕ್ಕಾಗ್ತಾ ಇಲ್ಲ. ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡಿ ನೊಂದವ್ರ ಪಾಲ್ಗೆ ನೀವು ಭಗವಂತನಾಗಿ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.